ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ SR ಟೆಕ್ ವರ್ಲ್ಡ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ನ ಹಾಕಬೇಕಾದ್ರೆ ಎಕ್ಸ್ಪೈರ್ ಆಗಿರೋ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ನ ಎಂಟರ್ ಮಾಡಿದರೆ ಏನಾಗುತ್ತೆ, ಅದೇ ಥರ SSP ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಿದ್ಮೇಲೆ ಇನ್ಕಮ್ ಸರ್ಟಿಫಿಕೇಟ್ ಏನಾದರೂ ಎಕ್ಸ್ಪೈರ್ ಆಗಿದ್ದರೆ ಸ್ಕಾಲರ್ಶಿಪ್ ಬರುತ್ತಾ ಇಲ್ವಾ, ಅದೇ ಥರ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ನ ಹೇಗೆ ಚೇಂಜ್ ಮಾಡಬೇಕಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಕೆಲವು ವಿದ್ಯಾರ್ಥಿಗಳು ನನಗೆ ಕಮೆಂಟಲ್ಲಿ ಕೇಳ್ತಾಯಿದ್ರು, ಸರ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ದೀವಿ, ಬಟ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಾದಮೇಲೆ 1 ತಿಂಗಳಲ್ಲೇ ನಮ್ಮದು ಇನ್ಕಮ್ ಸರ್ಟಿಫಿಕೇಟ್ ಎಕ್ಸ್ಪೈರ್ ಆಗಿದೆ. ಸೊ ನಾವು ಅದನ್ನು ರಿನ್ಯೂವಲ್ ಮಾಡಿಸಿ ಮತ್ತೆ ಅಪ್ಲಿಕೇಶನ್ನಲ್ಲಿ ಎಡಿಟ್ ಮಾಡಿಸ್ಬೇಕಾ ಏನು ಅಂತ ಕೇಳ್ತಾಯಿದ್ರು. ಸೊ ನೀವೇನು ರಿನ್ಯೂವಲ್ ಮಾಡಿಸಿ ಮತ್ತೆ ಅದನ್ನು ಎಡಿಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡುವಾಗ ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ವ್ಯಾಲಿಡ್ ಆಗಿತ್ತು. ಸೊ ಅದಾದಮೇಲೆ ಅದು ಎಕ್ಸ್ಪೈರ್ ಆಗಿರೋದು. ಸೊ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಸೊ ನೀವು ಜಸ್ಟ್ ಅದನ್ನು ರಿನ್ಯೂವಲ್ ಮಾಡಿಸಿ ನೀವು ಬೇಕಾದರೆ ಇಟ್ಕೊಳ್ಳಿ. ನಿಮಗೇನಾದರೂ ಎಡಿಟ್ ಆಪ್ಷನ್ ಅಂತ ಬಿಟ್ಟಾಗ ನೀವು ಬೇಕಂದರೆ ಎಡಿಟ್ ಮಾಡ್ಕೊಳ್ಬೋದು. ಸೊ ನೀವು ಯಾವುದೇ ಕಾರಣಕ್ಕೂ ಕೂಡ ಭಯಪಡೋವಂಥ ಅವಶ್ಯಕತೆ ಇಲ್ಲ. ನಿಮಗೆ ಸ್ಕಾಲರ್ಶಿಪ್ ಖಂಡಿತವಾಗಿಯೂ ಬಂದೇ ಬರುತ್ತೆ. ಎರಡನೇದಾಗಿ ಇನ್ನು ಕೆಲವು ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಗೆ ಅಪ್ಲೈನ ಮಾಡುವಾಗ ಎಕ್ಸ್ಪೈರ್ಡ್ ಆಗಿರೋ ಇನ್ಕಮ್ ಸರ್ಟಿಫಿಕೇಟ್ನೇ ಕೊಟ್ಬಿಟ್ಟು ಅಪ್ಲೈ ಮಾಡಿದ್ದೀವಿ, ಬಟ್ ಇವಾಗ ಚೇಂಜ್ ಮಾಡಬೇಕಾ ಏನು ಅಂತ ಕೇಳ್ತಾ ಇದ್ದೀರಾ. ಸೊ ಎಕ್ಸ್ಪೈರ್ಡ್ ಆಗಿರೋ ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟಾಗ ಅದು ತಗೊಂಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ನೀವೇನು ಮಾಡಿ ಅಂದರೆ ರಿನ್ಯೂವಲ್ನ ಮಾಡಿಸಿ ನಿಮ್ಮ ನಿಯರೆಸ್ಟ್ ತಾಲೂಕು ಆಫೀಸ್ ಅಥವಾ ಡಿಸ್ಟಿಕ್ ಆಫೀಸಲ್ಲಿರೋ ಸ್ಕಾಲರ್ಶಿಪ್ ಡಿಪಾರ್ಟ್ಮೆಂಟ್ಗೆ ಹೋಗಿ ನಿಮ್ಮ ಒಂದು ರಿನ್ಯೂವಲ್ ಮಾಡಿಸಿರೋ ಇನ್ಕಮ್ ಸರ್ಟಿಫಿಕೇಟ್ನ ಕೊಟ್ಟರೆ ಅವ್ರೇನು ಮಾಡ್ತಾರೆ, ಎಡಿಟ್ ಮಾಡಿ ನಿಮಗೆ ಅಪ್ಡೇಟ್ ಮಾಡಿ ಅಲ್ಲೇ ಅವರು ಕೊಡ್ತಾರೆ. ಸೊ ಈ ಥರ ನೀವು ಮಾಡ್ಬೋದಾಗಿದೆ. ಮೂರನೇದಾಗಿ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ನ ಹಾಕಿದ ಮೇಲೆ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ನ ಚೇಂಜ್ ಮಾಡಬೇಕಂತ ಸುಮಾರು ಜನ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು. ಸೊ ನೀವು ಯಾವುದೇ ಕಾರಣಕ್ಕೂ ಕೂಡ ಚೇಂಜ್ ಮಾಡೋಕ್ಕಾಗಲ್ಲ. ಚೇಂಜ್ ಮಾಡೋಕ್ಕೆ ಒಂದೇ ಒಂದು ಆಪ್ಷನ್ ಏನಪ್ಪ ಅಂದರೆ, ನಿಮ್ಮ ಕಾಲೇಜು ಯಾವ ಡಿಸ್ಟಿಕ್ ಮತ್ತು ತಾಲೂಕಲ್ಲಿ ಬರುತ್ತೆ, ಸೊ ಆ ಒಂದು ಡಿಸ್ಟಿಕ್ ತಾಲೂಕಲ್ಲಿ ಇರುವ ಸ್ಕಾಲರ್ಶಿಪ್ ಡಿಪಾರ್ಟ್ಮೆಂಟ್ಗೆ ಹೋಗಿ ನೀವು ಅವ್ರಿಗೆ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ನ ಕೊಟ್ಟರೆ ಮಾತ್ರ ಅವರು ಎಡಿಟ್ ಮಾಡಿ ಕೊಡ್ತಾರೆ. ಇಲ್ಲ ಅಂದರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಚೇಂಜ್ ಮಾಡೋಕ್ಕಾಗಲ್ಲ. ಯಾಕಂದರೆ ಎಡಿಟ್ ಆಪ್ಷನ್ನ ಬಿಡ್ತಾ ಇಲ್ಲ ಅವರು. ಸೊ ನೀವೇನಾದರೂ ಚೇಂಜ್ ಮಾಡಿಸ್ಬೇಕಂತ ಇದ್ದರೆ ನಿಮ್ಮ ತಾಲೂಕು ಮತ್ತು ಡಿಸ್ಟಿಕಲ್ಲಿರೋ ಸ್ಕಾಲರ್ಶಿಪ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಇನ್ಕಮ್ ಸರ್ಟಿಫಿಕೇಟ್ನ ಕೊಟ್ಬಿಟ್ಟು ಚೇಂಜ್ ಮಾಡಿಸಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.